ಗೊತ್ತೇ ಇಲ್ವಾ? ಸುಮಾರು ವರ್ಷ ಬಿಡ್ರಿ, ಪಾರ್ವತಿ ಪರಮೇಶ್ವರ ಮಿಲನವಾಗೈತೆ. ಓಹೋ ಫ್ರೆಂಡ್ಸ್, ಇಲ್ಲಿ ಹಿರಿಯರ ತಲೆಗೆ ಗೊತ್ತಿಲ್ವಂತೆ ಇದು ಎಷ್ಟು ವರ್ಷ ಆಗಿರ್ಬೋದು ಅಂತೇಳಿ. ಬೇವಿನ ಮರ, ಅರಳಿ ಮರ ಎರಡೂ ಇದೆಯಲ್ಲ? ಅರಳಿ ಮರ ಅದು ಬಡ್ಡಿಲ್ಲ, ಅದು ಹಾಂ, ಅರಳಿ ಮರ ಬಡ್ಡೆ ಇಲ್ಲ, ಕೊಂಬೆಲಿದೆ. ತಾಯಿ ಒಬ್ಬಳೇ ಅವಳು ನಿಂತಿರೋದು. ಅಲ್ಲಿ ಒಂದಿತ್ತು ದೊಡ್ಡದು, ಇದಕ್ಕಿನ್ನ ದೊಡ್ಡ ಮರ, ಅದು ದೇವಸ್ಥಾನ ಮ್ಯಾಕೆ ಇದಾಗಿಬಿಟ್ಟಿತ್ತು. ಅದನ್ನು ತಗ್ಸಿರು. ಈ ಸಮಯದಲ್ಲಿ ಇತ್ತು ಇಲ್ಲ ಕಲ್ಕಟ್ಟೆ. ತಿಂಗಳು 4ನೇ ತಾರೀಕು, ಆಗಸ್ಟ್ 4ನೇ ತಾರೀಕು ಚಾಮುಂಡಿ ಜನ್ಮದಿನೋತ್ಸವ ಇದೆ. ಆನೆ ಅಂಬಾರಿ ಉತ್ಸವ ಕೂಡ ಇದೆ. ಅಪಾರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರ್ತಾ ಇದ್ದಾರೆ. ತಾವು ಕೂಡ ಈ ಯೂಟ್ಯೂಬಲ್ಲಿ ನೋಡ್ಕೊಂಡು ಈ ತಾಯಿಯ ಆಶೀರ್ವಾದ ತಗೊಂಡು ಬನ್ನಿ. ಕೃಪಾಶೀರ್ವಾದ ನಿಮಗೂ ದೊರಕಲಿ, ಆ ತಾಯಿಯ ಕರುಣೆ ಎಲ್ಲರ ಮೇಲೂ ಇರಲಿ ಅಂತ ಹೇಳಿ ಆಗಸ್ಟ್ 4ನೇ ತಾರೀಕು ಬನ್ನಿ, ತಾಯಿಯ ಕೃಪೆಗೆ ಪಾತ್ರರಾಗಿ. ಹಾಯ್, ವೆಲ್ಕಮ್ ಟು ಶ್ರೀ ವಿಲೇಜ್ ವ್ಲಾಗ್. ಇವತ್ತು ಮಧ್ಯಾಹ್ನದಿಂದ ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಏನಕ್ಕೆ ವೀಡಿಯೋ ಸ್ಟಾರ್ಟ್ ಮಾಡ್ತೀನಿ, ಏನು ಸ್ಪೆಷಲ್ ಇವತ್ತು ವೀಡಿಯೋದಲ್ಲಿ ಅಂತ ನಿಮಗೆ ಗೊತ್ತಾಗಬೇಕು ಅಂತಂದರೆ ನಾನು ವ್ಲಾಗ್ನ ಸ್ಕಿಪ್ ಮಾಡ್ದಲೇ ನೋಡಿ ಗೊತ್ತಾಗೋಗುತ್ತೆ. ಹಾಗೆ ನೀವೇನಾದರೂ ಫಸ್ಟ್ ಟೈಮ್ ನಾನು ವೀಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾನು ಡೇನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತೊಂದು ಸ್ಪೆಷಲ್ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀನಿ. ಏನಕ್ಕೆ ಸ್ಪೆಷಲ್ ದೇವಸ್ಥಾನ, ಏನಲ್ಲಿ ಅಂತ ಹೇಳಿ ಎಲ್ಲ ನಿಮಗೆ ಗೊತ್ತಾಗಬೇಕು ಅಂದರೆ ವೀಡಿಯೋನ ಸ್ಕಿಪ್ ಮಾಡ್ದಲೇ ನೋಡಿ. ಎಲ್ಲದೂ ಈಗಾಗಲೇ 1 ಗಂಟೆ ಆಗಿದೆ ಟೈಮು. ಈಗ ಹೊರಡಬೇಕು. ಅಲ್ಲಿಗೆ ಹೋದ್ಮೇಲೆ ಏನಕ್ಕೆ ಹೋಗಿದ್ದೆ, ಏನು ಸ್ಪೆಷಲು, ಯಾಕೆ ವಿಡಿಯೋ ಮಾಡಿದೆ ಎಲ್ಲ ಅಂತ ಹೇಳಿ ನಾನು ವಿಡಿಯೋದಲ್ಲಿ ಹಾಕ್ತೀನಿ. ನಿಮ್ಗಾಗಲೇ ಹೇಳಿದ್ದೆ ನಾನೆಲ್ಲ ಹೋಗ್ತಾ ಇದ್ದೀನಿ, ಇವತ್ತೇನು ಒಂದು ಸ್ಪೆಷಲ್ ಇದೆ ಅಂತೇಳಿ. ನಾನಿವತ್ತು ಬೀರ್ಸಂದ್ರ ಇರೋ ಅಂಥ ಊರಿಗೆ ಬಂದಿದ್ದೀನಿ. ಈ ಊರಿಗೆ ಏನಕ್ಕಪ್ಪ ಬಂದಿದ್ದೀನಿ ಅಂತಂದರೆ, ಈ ಊರಲ್ಲಿ 600ಕ್ಕೂ ಹೆಚ್ಚು ಇತಿಹಾಸ ಇರೋ ಅಂಥ ದೇವಸ್ಥಾನ ಇದು. ಅದ್ರ ಬಗ್ಗೆ ಸ್ವಲ್ಪ ವಿಡಿಯೋ ಮಾಡಬೇಕಿತ್ತು. ಊರ್ನಾರೇ ಕರೆದಿದ್ರು ಬನ್ನಿ ಅಂತೇಳಿ. ನೆಕ್ಸ್ಟ್ ಮಂತ್ ಏನೋ ಇಲ್ಲೇದು ಜಾತ್ರೆ ಏನೋ ಪೂಜೆ ಇದೆ ಅಂತೆ. ಅದಕ್ಕೆ ಬಂದಿದ್ದೆ. ಏನು ವಿಶೇಷ, ಈ ದೇವಸ್ಥಾನದ ಏನು ವಿಶೇಷ ಏನು ಅಂತ ಹೇಳಿ ಈ ವಿಡಿಯೋದಲ್ಲಿ ಹಾಕಿರ್ತೀನಿ, ಸ್ಕಿಪ್ ಮಾಡ್ದಲೇ ನೋಡಿ. ದೇವಸ್ಥಾನದ ಬಗ್ಗೆ ನಾನು ಹೇಳೋದಕ್ಕಿಂತ ಈ ಊರ ಜನನೇ ಅದರದ್ದು ಇತಿಹಾಸನ ಎಲ್ಲ ಹೇಳ್ತಾರೆ. ಅವ್ರ ಬಾಯಲ್ಲೇ ಕೇಳೋಣ ಏನು ಇತಿಹಾಸ ಏನು ಅಂತೇಳಿ. ಆ್ಯಕ್ಚುಲಿ ಇಲ್ಲೊಂದು ಮರನೂ ಇದೆ, ನಾನು ಹಿಂದೆ ಕಾಣ್ಬೋದು. ಅದ್ರದ್ದು ಒಂದು ಇತಿಹಾಸ ಇದೆ. ಒಂದೇ ಮರದಲ್ಲಿ 2 ಇದೆ, ಹಳ್ಳಿ ಮರ ಮತ್ತು ಬೇವಿನ ಮರ ಎರಡೂ ಸಹ ಹೊಡೆದಿದೆ. ಅದ್ರದ್ದು ಇತಿಹಾಸನೂ ಎಲ್ಲ ಈ ಊರಿನ ಜನನೇ ಹೇಳ್ತಾರೆ. ಈ ವಿಡಿಯೋನ ಸ್ಕಿಪ್ ಮಾಡ್ದಲೇ ನೋಡಿ ನೀವು. ಇದೇ ನಾನು ಹೇಳಿದ್ದು KB ಕ್ರಾಸ್ ಹತ್ರ ಬೀರ್ಸಂದ್ರ ಊರಲ್ಲಿ 600 ವರ್ಷಕ್ಕಿಂತ ಹಳೆಯ ದೇವಸ್ಥಾನ. ಮೈಸೂರಲ್ಲಿ ಚಾಮುಂಡಿ ದೇವರು ಹೇಗಿದೆಯೋ ಸೇಮ್ ಅದೇ ದೇವರು ಬಂದು ಇಲ್ಲಿ ನೆಲೆಸಿರೋದು ಅಂತ ಹೇಳ್ತಾರೆ ಇಲ್ಲಿ ಜನ. ಈ ತಾಯಿನೇ ಚಾಮುಂಡೇಶ್ವರಿ, ಇಲ್ಲಿ ಬಂದು ನೆಲೆಸಿರೋ ಅಂಥ ತಾಯಿ. ಮೈಸೂರಲ್ಲಿ ಚಾಮುಂಡಿ ದೇವರು ಹೇಗಿದೆಯೋ ಸೇಮ್ ಅದೇ ಥರನೇ ಅಷ್ಟು ಶಕ್ತಿನೂ ಇದೆ ಈ ದೇವರಿಗೆ. ನಾವು ಅಂದ್ಕೊಂಡಿದ್ದೆಲ್ಲ ನೆರವೇರುತ್ತೆ ಈ ದೇವಸ್ಥಾನಕ್ಕೆ ಬಂದು ಹೋದರೆ. ಈ ಊರಿನ ಹಿರಿಯರು ಯಾವ ರೀತಿ ದೇವಸ್ಥಾನದ ಏನು ಇಷ್ಟ ಇದೆ ಅಂತ ಹೇಳ್ತಾರೆ, ಕೇಳೋಣ ಬನ್ನಿ. ತಿಪಟೂರು ತಾಲೂಕು ಕೆಂಪನಹಳ್ಳಿ ಹೋಬಳಿ, ಬೀರ್ಸಂದ್ರ ಗ್ರಾಮ, ತುಮಕೂರು ಜಿಲ್ಲೆ. ಇದು ಬೀರ್ಸಂದ್ರದ ಶಾಸ್ತ್ರಿಗಳಾದ ವೇದಮೂರ್ತಿ ಕುಮಾರಸ್ವಾಮಿ ಅವರು ಪ್ರಧಾನ ಅರ್ಚಕರು ಇಲ್ಲಿನ. ಅದನ್ನು ನಾನು ಹೇಳ್ತಾ ಇದ್ದೀನಿ, ಏನಾದ್ರು ಬೇಕಾ? ಇಲ್ಲಿ ಅಮ್ಮನವರ ಜನ್ಮೋತ್ಸವ ಸುಮಾರು 9ನೇ ವರ್ಷಗಳಿಂದ ನಾವು ವರ್ಧಂತಿಯನ್ನು ಮಾಡಿಕೊಂಡು ಬಂದಿದ್ವಿ. ಅದೇ ಮೈಸೂರು ಗ್ರಾಮದಿಂದ ನಾವು ಗಂಗಾಜಲವನ್ನು ತಂದು ಪ್ರತಿ ಸಾಯಂಕಾಲ ಸೋಮವಾರ ಸಂಜೆ ಗಂಗಾ ದೇವತೆಯೊಂದಿಗೆ ಗ್ರಾಮವನ್ನು ಪುರಪ್ರವೇಶ ಮಾಡಿ ರಾತ್ರಿ ಅಮ್ಮನವರಿಗೆ ರುದ್ರಾಭಿಷೇಕ, ಕುಂಕುಮಾರ್ಚನೆ ಎಲ್ಲ ನಿತ್ಯ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬಂದು ಭಕ್ತಾದಿಗಳು ಸಹ ಅನ್ನದಾಸೋಹವನ್ನು ಸೋಮವಾರ, ಮಂಗಳವಾರ, ಬುಧವಾರದವರೆಗೂ ನಡೆದುಕೊಂಡು ಹೋಗ್ತಾ ಇದೆ. ಇದು ತಾಯಿ ನಮ್ಮವನ್ನು ವರ್ಷ ವರ್ಧಂತಿಯ ಹುಟ್ಟುಹಬ್ಬವನ್ನು ಪ್ರತಿ ಆಷಾಢ ಮಾಸದ
ತಾಯಿ ರೇವತಿ ನಕ್ಷತ್ರ ಬಂದ ದಿವಸವೇ ಆ ತಾಯಿಯನ್ನು ವರ್ಧಂತಿಯನ್ನು ಮಾಡ್ತಾ ಇದ್ದೀವಿ. ಈ ಸತಿಯೂ ಸಹ ಆಗಸ್ಟ್ 4ನೇ ತಾರೀಕು ಭಾಳ ವಿಜೃಂಭಣೆಯಿಂದ ಆನೆ ಅಂಬಾರಿ ಉತ್ಸವವನ್ನು ಇಟ್ಕೊಂಡಿದ್ದೀವಿ. ಸಮಸ್ತ ಭಕ್ತಾದಿಗಳು ಸಹ ತಾಯಿಯವರ ಕೃಪಾಶೀರ್ವಾದ ಪಡೆಯಬೇಕಂತ ನಾನು ಗ್ರಾಮದ ಪರವಾಗಿ ಬೇಡ್ಕೊತಾ ಇದ್ದೀನಿ. ನನ್ನ ಹೆಸರು ಕುಮಾರಸ್ವಾಮಿ ಅಂತ, ಇದೇ ಗ್ರಾಮದವರು. ಇದು ತಿಪ್ಪು ತಾಲೂಕು, ತುಮಕೂರು ಜಿಲ್ಲೆ, ಕಿಮ್ನಳ್ಳಿ ಹೋಬಳಿ, ಬೀರ್ಸಂದ್ರ ಗ್ರಾಮ. ಐತಿಹಾಸಿಕ ಒಂದು ಸ್ಥಳ ಇದು ಕೂಡ. ಯಾಕಪ್ಪ ಅಂತಂದರೆ ನಾವು ಚಾಮುಂಡೇಶ್ವರಿಯನ್ನು ಮೈಸೂರಲ್ಲಿ ನೋಡ್ತೀವಿ, ಅದೇ ಚಾಮುಂಡಿ ತಾಯಿಯನ್ನು ಇಲ್ಲೇ ನೋಡ್ಬೋದು. ಯಾಕೆಂತಂದರೆ ಕೃಷ್ಣ ಶಿಲೆಯಿಂದ ಮಾಡಿರ್ತಕ್ಕಂಥ ಈ ವಿಗ್ರಹ ಮೈಸೂರು ಚಾಮುಂಡೇಶ್ವರಿ ಹೇಗಿದೆಯೋ ಅದೇ ಇದೆ. ನಾವು ಮೈಸೂರಿಗೆ ಹೋಗೋದಕ್ಕಿಂತ ಇಲ್ಲೇ ಬಂದು ಸುತ್ತಮುತ್ತ ಜನ ಇಲ್ಲೇ ಅಮ್ಮನವರ ಆಶೀರ್ವಾದ ಪಡ್ಕೋಬೋದು ಭಕ್ತಿಯಿಂದ. ಯಾಕಪ್ಪ ಅಂತಂದರೆ ಇಲ್ಲಿ ಅವರ ಗುರುಗಳು ಹೇಳಿದಂತೆ ಐತಿಹಾಸಿಕ ಬೇವಿನ ಮರ, ಒಂದು 350ರಿಂದ 450 ವರ್ಷದ ಬೇವಿನ ಮರ ಇದು. ಇದರ ಇತಿಹಾಸ ಮೈಸೂರು ರಾಜರು ಕೊಟ್ಟಂತಹ ಒಂದು ಬಿರುದು ಇದೆ. ಬೀರ್ಸಂದ್ರ ಜನಕ್ಕೆ ನಾಡಿಗೌಡರು ಅಂತೇಳಿ ಬಿರುದು ಇದೆ. ಯಾಕಪ್ಪ ಅಂತಂದರೆ ಇಲ್ಲಿಂದ ಗ್ರಾಮಗಳನ್ನು ಜೋಡಣೆ ಮಾಡಬೇಕಾದ್ರೆ ಸಂದರ್ಭದಲ್ಲಿ ದೊಡ್ಡ ರಾಜ ದೇವರ ಒಡೆಯರು ಅವರು ವಿಸ್ತರಣೆ ಮಾಡೋಕ್ಕೆ ಬಂದಂತೆ. ಆಗ ಬಂದಾಗ ಇಲ್ಲಿ ನಮ್ಮೂರಿನ ಜನ ಏನು ಮಾಡಿರಂತೆ, ಹಿಂದಿನ ಜನ ಒಗ್ಗಟ್ಟಾಗಿ ಅವ್ರನ್ನ ಎದುರಿಸಿರಂತೆ, ನಾವು ಒಗ್ಗಟ್ಟಿಗೆ ಸೇರಲ್ಲ ಅಂತ. ತದನಂತರ ಅಕ್ರಮ ಮಾಡಿ ಸೇರಿಸ್ಕೊಂತಾರೆ ನಮ್ಮ ಊರನ್ನು. ಆಗ ಸೇರಿಸ್ಕೊಂಡಾಗ ಏನಾಗುತ್ತೆ, ಆ ಮೈಸೂರಿನ ಒಡೆಯರು ಆಜ್ಞೆ ಮಾಡ್ತಾರಂತೆ, ಏನಂತ, ನೀವು ದೀಪೋತ್ಸವಕ್ಕೆ ಎಣ್ಣೆ ಎಲ್ಲ ಕಳಿಸಿ ನಿಮ್ಮ ಊರಿನಿಂದ ತೆರಿಗೆಯನ್ನು ಸಂಗ್ರಹ ಮಾಡಿ ತಂದುಕೊಡಿ ಅಂತ ಹೇಳ್ತಾರೆ. ಆವಾಗ ಇಲ್ಲಿ ಪಟೇಲರಿಗೆ ಅಧಿಕಾರ ಇತ್ತು. ಅವಾಗ ಆ ಪಟೇಲರು ಎಲ್ಲ ಸಂಗ್ರಹಣೆ ಮಾಡ್ಕೊಂಡು ತಗೊಂಡು ಹೋಗಿ ಕೊಟ್ಟು ಬರಲಂತೆ ಮೈಸೂರಿಗೆ ಒಳಪಟ್ಟ ನಂತರ. ಈ ಪ್ರತಿಭಟನೆ ಮಾಡಿರಲ್ಲ, ಒಗ್ಗೂಡಿಸೋದಕ್ಕೆ ಪ್ರತಿಭಟನೆ ಮಾಡಿದ್ರಿಂದ ಈ ಧೈರ್ಯವನ್ನು ಮೆಚ್ಚಿ ಆ ದೊಡ್ಡ ದೇವರಾಜ ಒಡೆಯರು ಇವರಿಗೆ ಬೀರ್ಸಂದ್ರ ಗ್ರಾಮಸ್ಥರಿಗೆ ನಾಡಿಗೆ ಗೌಡರು ಅಂತೇಳಿ ಬಿರುದನ್ನು ಕೊಡ್ತಾರೆ. ಅವಾಗಿಂದ ಇವರು ಎತ್ತಿನ ಗಾಡಿಯಲ್ಲಿ ಮೈಸೂರು ತಲುಪಿ ಎಣ್ಣೆ, ಕಂದಾಯ, ತೆರಿಗೆ ಎಲ್ಲ ಕೊಟ್ಟು ಮಹಾರಾಜರಿಗೆ ಸಲ್ಲಿಸಿ ಬರದಂತೆ. ಆ ಒಂದು ಸಮಯದಲ್ಲಿ ಬರಬೇಕಾದ್ರೆ ವಿಶ್ರಾಂತಿ ತಗೊಳ್ಳುವಾಗ ಒಂದು ಯಾವುದೋ ಊರ ಹತ್ರ ಬಂದು ಗಾಡಿ ನಿಲ್ಲಿಸಿ ವಿಶ್ರಾಂತಿ ತಗೊಂತಿದ್ದಾಗ ಅಶರೀರವಾಣಿ ನುಡಿತಂತೆ, ನಾನು ನಿಮ್ಮೂರಿಗೆ ಬರ್ತೀನಪ್ಪ, ನಾನು ಚಾಮುಂಡಿ, ಬೆಟ್ಟದ ತಾಯಿ ಚಾಮುಂಡಿ ಅಂತ ಹೇಳಿದಾಗ ಸುತ್ತಲೂ ನೋಡಿದಂತೆ, ಯಾರು ಕಾಣಲೇ ಇಲ್ವಂತೆ. ಆಗ ಭಯಗೊಂಡಂತಹ ಈ ಪಟೇಲರು ಊರಿಗೆ ಬಂದು ವಿಚಾರ ತಿಳಿಸ್ತಾರೆ. ಆಗ ಆ ಶರೀರವಾಣಿಗೆ ಹೇಳ್ತಾರಂತೆ, ನಾನು ಊರಿಗೆ ಹೋಗ್ಬಿಟ್ಟು ಜನರನ್ನು ಸೇರಿಸಿ ಮಾತಾಡಿ ಬರ್ತೀನಿ ಮತ್ತೆ ಅಂತೇಳಿ ಜನರನ್ನು ಊರಿಗೆ ಬಂದು ಜನ ಸೇರಿಸ್ತಾರೆ. ಜನ ಸೇರಿಸಿದಾಗ ಆಯಿತು, ಒಪ್ಪಿಗೆ ಕೊಡ್ತಾರೆ ಎಲ್ಲರೂ. ಮತ್ತೆ ಕಂದಾಯ ಕರ್ಕೊಂಡಾಗ ಅದೇ ಜಾಗದಲ್ಲಿ ನಾನು ನಿಮ್ಮ ಊರಿಗೆ ಬರ್ತೀನಿ ಅಂತ ಹೇಳಿ ತಾಯಿ ಅಶರೀರವಾಣಿಯ ಮುಖಾಂತರ ನುಡಿತಾಳೆ. ಆಗ ಆಯಿತು ಅಂತ ಒಪ್ಪಿಗೆ ಕೊಟ್ಟಾಗ ಗಾಡಿ ಹೊಡ್ಕೊಂಡ್ಬರ್ಬೇಕಾದ್ರೆ ಗಾಡಿ ಹೊಡ್ಕೊಂಡು ಕೂತ್ಕೊಂಡದ್ದು ಅಂತ ಕೂತ್ಕೊಂಡು ನೋಡಿರಂತೆ ಪಟೇಲರು. ಇನ್ನು ಊರಿಗೆ ಬರೋತಕ್ಕ ಗೊತ್ತೇ ಆಗಲ್ವಂತೆ. ಆಗ ಗಾಡಿ ಇದ್ದಾರೆ ಅಂತ ತಿಳ್ಕೊಂಡು ಗಾಡಿ ಹೊಡಿತಾ ಇದ್ದಾರೆ. ಊರಿಗೆ ಬಂದ್ರೆ ಎಲ್ಲ ಜನ ಸೇರಿತ್ತು. ಎಲ್ಲಿ ಹೆಂಗ್ಸ್ ಎಲ್ಲಿ ಅಂತ ಕೇಳಿದಾಗ, ಇಲ್ಲ ನನ್ನ ಗಾಡಿಯಲ್ಲೇ ಕೂತಿದ್ರು ಅಂತ. ಆಗ ಮತ್ತೆ ಎಲ್ಲರೂ ಆ ಶರೀರವಾಣಿಗೆ, ಆ ಪಟೇಲರ ಕತೆಗೆ ಎಲ್ಲರೂ ಕೂಡ ಭಕ್ತಿಯಿಂದ ಇಲ್ಲೊಂದು ದೇವಸ್ಥಾನ ಕಟ್ಟಿ ಆ ತಾಯಿಯನ್ನು ಸ್ಥಾಪಿಸ್ತಾರೆ. ಇಲ್ಲಿ ಉದ್ಭವ ಆಯಿತಂತೆ ಬಂದು. ಆವಾಗ ಇದೇ ಚಾಮುಂಡಿ ಅಂತ. ಆಗ ಬೇವಿನ ಮರ ಒಂದು ಹುಟ್ಟಿದೆ ಅಲ್ಲಿ. ಆ ಬೇವಿನ ಮರ ದೊಡ್ಡದಾಗಿ ಬೆಳೆದು ಇವತ್ತು ಅರಳಿ ಮರ ಸೇರ್ಕೊಂಡು ಈಗ ಬೆಳೀತಿದೆ. ಇದಕ್ಕೆ ಫಾರೆಸ್ಟ್ನವರು ಅವತ್ತು ಒಂದು 250-300 ವರ್ಷ ಕಟ್ಟಿದ್ದಾರೆ ನಮ್ಮಲ್ಲಿ. ನಾನು ಬೇವಿನ ಮರ ತೋರಿಸಿ, ಆ ಬೇವಿನ ಮರ ಇವತ್ತು ಐತಿಹಾಸಿಕವಾದದ್ದು. ಮತ್ತು ತಾಯಿ ಪವಾಡ ಶಕ್ತಿ, ಈಗಾಗಲೇ ನಮ್ಮ ಅರ್ಚಕರು ಹೇಳಿದರು, ಪವಾಡ ಇದೆ, ತುಂಬ ಪವಾಡ ಇದೆ, ಹಳ್ಳಿ ಮರ ಇದೆ. ಮತ್ತು ಇಲ್ಲಿ ಆಂಜನೇಯ ಕೂಡ ಸ್ಥಾಪಿಸಿದ್ದಾರೆ. ಆಂಜನೇಯ ಬಹಳ ಇತಿಹಾಸ ಆದದ್ದು ಕೂಡ. ಈಗ ಇನ್ನೊಂದು ಅದರ ಜಮೀನೆಲ್ಲ ಆಂಜನೇಯನ ಹೆಸರಿದೆ. ಆ ನಂತರ ಇತ್ತೀಚೆಗಂತೂ ಪೌರ್ಣಮಿ ಕಡಲೆ ನಡೀತಿದೆ ಮೇಡಮ್. ಪೌರ್ಣಮಿ ಕಡಲೆ ಭಾಳ ಜನ ಸೇರುತ್ತೆ. ವಾಲಂಟಿಯರೇ ಬಂದು ತಾಯಿಗೆ ಭಕ್ತಿ ನಮನವನ್ನು ಸಲ್ಲಿಸ್ತಾರೆ. ದಾಸೋಹ ಇರುತ್ತೆ, ಎಲ್ಲ ನಡೆಯುತ್ತೆ. ಪ್ರತಿ ತಿಂಗಳು ನಡೀತಿದೆ. ಮಧ್ಯ ಕೂಡ ಕುಂಕುಮಾರ್ಚನೆ, ಅಭಿಷೇಕಗಳು ನಿರಂತರವಾಗಿ ನಡೀತಲೇ ಇರ್ತವೆ. ಈ ಮದಪಟ್ಟಣ ಆ ಕಡೆ ಎಲ್ಲ ಮೈಸೂರು ಬೆಟ್ಟಕ್ಕೆ ಹೋಗೋದು ಬಂದು ಇಲ್ಲಿಗೆ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ. ಜಯಸಿಪುರ ಅಲ್ಲೆಲ್ಲ ಜನ ಬಂದು ಈಗ ಇತ್ತೀಚೆಗಂತೂ ಭಕ್ತರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಹಾಗೂ ಇಲ್ಲೂ ಕೂಡ ಬಂದ ಭಕ್ತಾದಿಗಳಿಗೆ
ಸಕಲ ಸವಲತ್ತುಗಳನ್ನು ಒದಗಿಸಿಕೊಡ್ತಾ ಇದ್ದಾರೆ ಊರಿನ ಜನ. ಮತ್ತು ಆ ಕಟ್ಲೆಯಲ್ಲಿ ಎಲ್ಲರೂ ಕೂಡ ದಾಸೋಹ ನಡೆಯುತ್ತೆ. ಈ ರೀತಿ ಐತಿಹಾಸಿಕವಾದಂಥ ದೇವಸ್ಥಾನ. ನಮ್ಮವ್ರಿಗೆ ಅದೊಂದು ಖುಷಿ ಅಂತಂದರೆ ಚಾಮುಂಡಿ ಕೆಲವೊಂದು ಶಿಲಾಶಾಸನ ಇದೆ. ಅಲ್ಲಿ ಶ್ರೀರಾಮೇಶ್ವರನ ದೇವಸ್ಥಾನಗಳು ಇದೆ ಅಂತ ಗೊಡಗೆರೆ. ಅಲ್ಲಿ ಬೀರ್ಸಂದ್ರೆ ನಾಡಿಗೌಡರು ಅಂತ ನಾಡಿಗೌಡರು ಒಂದು ಬಿರುದು ಕೊಟ್ಟಿದ್ದಾರೆ. ಏನೋ ತಾಯಿ ಮಹಿಮೆ ಏನೋ ಅವತ್ತಿಂದ ಇವತ್ತಿನವರೆಗೂ ಚೆನ್ನಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ. ತಾಯಿ ದೇವಸ್ಥಾನ ಎಲ್ಲ ರಿಫಾರ್ಮೇಷನ್ ಆಯಿತು, ಆಮೇಲೆ ಸಮುದಾಯ ಭವನ ಆಯಿತು. ಈಗ ತೇರು ಚಾಮುಂಡಿ ತಾಯಿಗೆ ರಥವನ್ನು ಕಟ್ಟಿಸ್ತಾ ಇದ್ದಾರೆ, ತಯಾರು ಮಾಡ್ತಾ ಇದ್ದಾರೆ. ಎಲ್ಲ ಕೂಡ ನಡೀತಾ ಇದೆ, ಸೌಖ್ಯವಾಗಿ ಅದು ನಡೀತಾ ಇದೆ. ಇಲ್ಲಿ ಯಾವುದೇ ಊರಿನಲ್ಲಿ ಯಾವುದೇ ಜಗಳ ತಂಟೆ ತಗರಾರು ಯಾವುದು ದೇವ ಪೀಡೆಗಳು ಯಾವುದೂ ಇಲ್ಲ. ಈ ತಾಯಿ ಇರೋದ್ರಿಂದ ಎಲ್ಲರೂ ನೆಮ್ಮದಿಯಾಗಿ ಬದುಕಿದ್ದಾರೆ, ಖುಷಿಯಾಗಿದ್ದಾರೆ, ಸಂತೋಷವಾಗಿದ್ದಾರೆ. ದೇವರು ಬಂದು ಏನೇನು ವೇಷವಾಸ ಇದ್ದರೂ ಕೂಡ ದೇವರ ಕಾರ್ಯಕ್ಕೆ ಎಲ್ಲರೂ ಒಗ್ಗಟ್ಟಾಗಿ ಬಂದು ಸೇವೆ ಮಾಡ್ತಾರೆ. ಆ ತಾಯಿಯ ಕೃಪೆಗೆ ಪಾತ್ರರಾಗ್ತಾರೆ ಎಲ್ಲರೂ ಕೂಡ. ಇಷ್ಟು ಇದರ ಇತಿಹಾಸ. ತಾರೀಕು ಮುಂದಿನ ತಿಂಗಳು 4ನೇ ತಾರೀಕು, ಆಗಸ್ಟ್ 4ನೇ ತಾರೀಕು ಚಾಮುಂಡಿ ಜನ್ಮದಿನೋತ್ಸವ ಇದೆ. ಅಂಬಾರಿ ಉತ್ಸವ ಕೂಡ ಇದೆ. ಅಪಾರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರ್ತಾ ಇದ್ದಾರೆ. ತಾವು ಕೂಡ ಈ ಯೂಟ್ಯೂಬಲ್ಲಿ ನೋಡ್ಕೊಂಡು ಈ ತಾಯಿಯ ಆಶೀರ್ವಾದ ತಗೊಂಡು ಬನ್ನಿ. ಕೃಪಾಶೀರ್ವಾದ ನಿಮಗೂ ದೊರಕಲಿ, ಆ ತಾಯಿಯ ಕರುಣೆ ಎಲ್ಲರ ಮೇಲೂ ಇರಲಿ ಅಂತ ಹೇಳಿ ಆಗಸ್ಟ್ 4ನೇ ತಾರೀಕು ಬನ್ನಿ, ತಾಯಿಯ ಕೃಪೆಗೆ ಪಾತ್ರರಾಗಿ ಅಂತ ಹೇಳಿ ಎಲ್ಲರಲ್ಲೂ ವಿನಂತಿಸಿಕೊಳ್ಳಿ. ನಾಡ ದೇವತೆ ಚಾಮುಂಡೇಶ್ವರಿ ಬೀರ್ಸಂದ್ರ ಗ್ರಾಮದಲ್ಲಿ ಪ್ರತಿಷ್ಠಾಪನೆ ಆಗಿ 23 ಶತಮಾನದಾಗೆ ಬಂದು ಸೇರ್ಕೊಂಡ್ಬಿಟ್ರು. ಆದರೆ ಸದ್ಭಕ್ತಾದಿಗಳನ್ನೆಲ್ಲ ಸಾಕಾರ ಮಾಡಿ ಈ ಥರ ಐತಿಹಾಸಿಕ ಜೀವನ ಇಲ್ಲಿ ಬೀರ್ಸಂದ್ರ ಏಕಮಿಲನ, ಪಾರ್ವತಿ ಪರಮೇಶ್ವರಿ ಏಕಮಿಲನವಾಗಿದ್ದರೆ, ಒಂದು ಅರಳಿ ಮರ ಬೇಯಿ ಮರ ಏಕಮಿಲನವಾಗಿ ಈ ಥರ ಈ ಸುತ್ತಮುತ್ತ ಏರಿಯಾದವರು ಈ ಥರ ಇಲ್ಲ. ತಾಯಿ ತನ್ನ ಗಂಡನನ್ನು ರಕ್ಷಣೆ ಮಾಡ್ಕೊಂಡು ಸದ್ಭಕ್ತರನ್ನು ಸಹ ರಕ್ಷಣೆಯನ್ನು ಮಾಡ್ಕೊಂಡು ಆ ಕಡೆ ಈ ಕಡೆ ಬಂದು ಭಕ್ತಾದಿಗಳು ಸಹಕಾರ ಕೊಟ್ಟು ಆಯುಧಾರ್ಗಸಗಳ ಸಂಪದಾ ಶಕ್ತಿಯ ಹೆಚ್ಚಿನದಾಗಿ ಕೊಟ್ಟು ಗ್ರಾಮವನ್ನು ಕಾಪಾಡ್ಕೊಂಡು ಬಂದಿದ್ದಾರೆ. ಹಾಗೂ ಸಹ ನಾವು ಮುಂದಿನ ದಿನಗಳಲ್ಲಿ ಅಮ್ಮನವರ ಒಂದು ಹಂಬಾಯಿಸಬೇಕು ಅಂತ ಅದೊಂದು ಮನಸ್ಸು ಸಂಕಲ್ಪ ಇದೆ. ತಾಯಿ ಕೃಪಾಸದಿಂದ ತೇರು ಮಾಡ್ತಾ ಇದ್ದಾರೆ. ಸದ್ಭಕ್ತಾದಿಗಳು ಎಲ್ಲ ದಾನ ಸಹಾಯವನ್ನು ಮಾಡಿದ್ದಾರೆ. ಪ್ರತಿ ಅಮ್ಮನವರ ಈ ಹುಟ್ಟುಹಬ್ಬವನ್ನು ಪ್ರತಿ ವರ್ಷ ಆಷಾಢ ಮಾಸದಲ್ಲಿ ರೇವತಿ ನಕ್ಷತ್ರ ಎಂದು ಬರೆದು ಅಂದಿನ ದಿನ ನಾವು ಮಾಡ್ಕೊಂಡು ಬರ್ತೀವಿ. ಅತಿ ಹೆಚ್ಚಿನದಾಗಿ ಈ ದಿವಸ ಆಗಸ್ಟ್ 4ನೇ ತಾರೀಕು ಮಂಗಳವಾರ ಬರುತ್ತೆ, 26 ಮಂಗಳವಾರ. ಹೊರತು ಸಂತೋಷರವರು ಸಹ ನಾವು ಹೋಗಿ ಕೇಳಿಕೊಂಡಾಗ ಅವರು ನಮ್ಮ ಮಾತಿಗೆ ಒಡಬಿಟ್ಟು ಆತಿ ಬರ್ತೀನಿ, ನಿಮ್ಮ ಗ್ರಾಮಕ್ಕೆ ಬಂದು ನಾನು ಭೇಟಿ ಕೊಡ್ತೀನಿ, ಅಮ್ಮನವರ ದರ್ಶನ ನಾನು ಮಾಡ್ತೀನಿ, ತಾಯಿ ದರ್ಶನವನ್ನು ಪಡೆದು ಸನ್ಮಂಗಳವನ್ನು ನನಗೂ ಉಂಟು ಮಾಡಲಿ, ಎಲ್ಲರಿಗೂ ಸಹ ನಿಮ್ಮ ಗ್ರಾಮಸ್ಥರಿಗೂ ಪರವಾಗಿ ನಾನು ಬರ್ತೀನಿ ಅಂತ ಸಹ ಅವರು ಹೊರತು ಸಂತೋಷರವರು ಒಪ್ಕೊಂಡಿದ್ದಾರೆ. ದಯವಿಟ್ಟು ಸದ್ಭಕ್ತಾದಿಗಳು ಸಮಸ್ತ ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರಿ ಅಮ್ಮನವರ ವರ್ಧಂತಿ ಉತ್ಸವ ಜನ್ಮೋತ್ಸವವನ್ನು ಆಚರಣೆ ಮಾಡಬೇಕು ಅಂತ ಹೇಳಿ ತಮ್ಮಲ್ಲಿ ನಾವು ಗ್ರಾಮಸ್ಥರ ಪರವಾಗಿ ಮನವಿ ಮಾಡ್ತಾ ಇದ್ದೀವಿ. ಫ್ರೆಂಡ್ಸ್, ನೀವೇ ಕೇಳಿದ್ರಲ್ಲ ಈ ದೇವ್ರದ್ದು ಇತಿಹಾಸನ ಎಷ್ಟು ಚೆನ್ನಾಗಿದೆ, ಯಾವ ರೀತಿ ಏನು ಅಂತ ಹೇಳಿ. ಆಗಿನ ಕಾಲ 600 ವರ್ಷದ ಹಿಂದೆ ಹಳೆಯ ದೇವಸ್ಥಾನ. ಸೊ ಹಾಗೆ ಅಲ್ಲೇ ಪಕ್ಕದಲ್ಲೇ ಆಂಜನೇಯನ ದೇವಸ್ಥಾನವೂ ಇದೆ. ಸೊ ಅವ್ರು ಹೇಳ್ದಾಗೆ ನಾನು ನಿಮಗೆ ಒಂದು ಬೇವಿನ ಮರದಲ್ಲಿ ಹಳ್ಳಿ ಮರ ಹೇಗೆ ಹೊಡೆದಿದೆ, ಅದಕ್ಕೆ ಬೇರೆ ಇಲ್ಲ, ಬೇವಿನ ಮರದ್ದು ಒಂದೇ ಬೇರೆ ಇರೋದು. ಬಟ್ ಆ ಬೇವಿನ ಮರದಲ್ಲೇ ಕೊಂಬದಲ್ಲಿ ಹೇಗೆ ಹಳ್ಳಿ ಮರ ಹುಟ್ಟಿದೆ ಅಂತೇಳಿ ತೋರಿಸ್ತೀನಿ ಬನ್ನಿ. ಇಷ್ಟೊಂದೆಲ್ಲ ಬಿಲ್ಡಪ್ ಕೊಡ್ತಿದ್ದೀರಾ, ಜನನೇ ಇಲ್ಲ ಅಂತ ಅಂದ್ಕೋಬೇಡಿ. ಸೊ ನಾನು ನಾರ್ಮಲ್ ಡೇಸ್ ಹೋಗಿದ್ದೆ, ಮಧ್ಯಾಹ್ನ ಆಗೋಗಿತ್ತು. ಸೊ ನಿಮಗೆ ಹೇಳಿದೆ ವಿಡಿಯೋ ಫಸ್ಟದಲ್ಲೇ ನಾನು ಹೊರಟಾಗಲೇ 1 ಗಂಟೆ ಅಂತೇಳಿ. ಸೊ ನಾರ್ಮಲ್ ಡೇಸಲ್ಲಿ ಹೋದಾಗ ಏನೂ ಅಷ್ಟಿರಲಿಲ್ಲ. ಸೊ ಮತ್ತೆ 17th ಹೇಳಿದ್ದಾರೆ, ಅವತ್ತು ಪೂಜೆ ಇಟ್ಕೊಂಡಿದ್ದಾರೆ. ಸೊ ಅವತ್ತು ದೇವ್ರದ್ದು ಅಲಂಕಾರ ಎಲ್ಲ ಮಾಡಾಕಿರ್ತಾರೆ. ನಾನು ಖಂಡಿತ ನನ್ನ ವಿಡಿಯೋನ ಮಿಸ್ ಮಾಡಬೇಡಿ. ಅಲ್ಲಿಗೆ ಮತ್ತೆ ಅವತ್ತು ಹೋಗಿ ಇನ್ನೊಂದ್ಸತಿ ವಿಡಿಯೋ ಎಲ್ಲ ಮಾಡ್ಕೊಂಬಂದು ನಿಮಗೆಲ್ಲ ತೋರಿಸ್ತೀನಿ ಯಾವ ರೀತಿ ಇದೆ ಏನು ಅಂತ. ಹಾಂ, ಎಷ್ಟು ವರ್ಷದ್ದು ಅಂದ್ರೆ ಈ ಮರನ ಗೊತ್ತೇ ಇಲ್ವಾ? ಓಹೋ ಫ್ರೆಂಡ್ಸ್, ಇಲ್ಲಿ ಹಿರಿಯರ ತಲೆಗೆ ಗೊತ್ತಿಲ್ವಂತೆ ಇದು ಎಷ್ಟು ವರ್ಷ ಆಗಿರ್ಬೋದು ಅಂತೇಳಿ. ಬೇವಿನ ಮರ ಹಳ್ಳಿ ಮರ ಎರಡೂ ಇದೆ ಅಲ್ಲ? ಹಳ್ಳಿ ಮರ ಅದು ಬಡ್ಡಿಲ್ಲ, ಅದು ಹಾಂ ಹಳ್ಳಿ ಮರ ಬಡ್ಡೆ ಇಲ್ಲ, ಕೊಂಬೆಲಿದೆ. ತಾಯಿ ಒಬ್ಬಳೇ ಅವಳು ನಿಂತಿರೋದು. ಅಲ್ಲಿ ಒಂದಿತ್ತು ದೊಡ್ಡದು, ಇದಕ್ಕಿನ್ನ ದೊಡ್ಡ ಮರ ಅದು.
ದೇವಸ್ಥಾನ ಮ್ಯಾಕೆ ಇದಾಗಿಬಿಟ್ಟಿತ್ತು, ಅದನ್ನು ತಗ್ಸಿರು. ಈ ಸಮಯದಲ್ಲಿ ಇತ್ತು ಇಲ್ಲ ಕಲ್ಕಟ್ಟೆ. ಫ್ರೆಂಡ್ಸ್, ಹಾಗೆ ಈ ಊರಲ್ಲಿ ಈ ಜನಗಳಿಗೆ ಎಷ್ಟು ಭಕ್ತಿ ಇದೆ ಅಂತಂದರೆ, ಇವರಲ್ಲಿ ಯೆಲ್ಲೋ ಕಲರ್ ಡ್ರೆಸ್ ಇದ್ರಲ್ಲ ಆ ಅಯ್ಯ ಅವರು ಒಂದು ಬಸವನ ಬಿಟ್ಟಿದ್ರಂತೆ ದೇವಸ್ಥಾನಕ್ಕೆ. ಅದು ಮರಣ ಹೊಂದಾದ್ಮೇಲೆ ಅಲ್ಲೇ ಮಣ್ಣು ಮಾಡಿ ಅದ್ರ ಮೇಲೆ ಒಂದು ಬಸವಣ್ಣದ ವಿಗ್ರಹನ ಮಾಡಿ ಗುಡಿಯನ್ನು ಕಟ್ಟಿದ್ದಾರೆ. ಅದು ತೀರೋಯಿತು, ತಗೊಂಬಂದು ಇಲ್ಲಿಗೆ ಸ್ಥಾಪನೆ ಮಾಡಿದ್ದು. ಅದ್ರ ಮೇಲೆ ಬಸವಣ್ಣನ ಇಟ್ಟು ಪೂಜೆ ಸಮಾಧಿ ಮಾಡಿ ವಿಗ್ರಹವನ್ನು ಇಟ್ಟಿದ್ದೀವಿ. ಎಷ್ಟು ವರ್ಷ ಆಯಿತು? ಅಲ್ಲಿ ಸುಮಾರು ಒಂದು 25 ವರ್ಷ ಆಯಿತು. ಫ್ರೆಂಡ್ಸ್, ನನಗಂತೂ ಈ ಮರ ನೋಡೇ ಶಾಕ್ ಆಗೋಯ್ತು. ದೇವಸ್ಥಾನದಕ್ಕಿಂತ ದೇವಸ್ಥಾನ ಆಚೆಯಿಂದ ನೋಡಿದ್ರೆ ಹೊಸ ದೇವಸ್ಥಾನ ಅನಿಸುತ್ತೆ, ಬಟ್ ವಿಗ್ರಹ ಮತ್ತು 600 ವರ್ಷಕ್ಕಿಂತ ಹಳೆ ವಿಗ್ರಹ. ಸೊ ಈ ಮರ ನೋಡಿ ನೀವೇನೆ, ಅದರಲ್ಲಿ ಒಂದೇ ಬೇವಿನ ಮರದ ಕೊಂಬೆ ಕಡೆಯಲ್ಲಿ ಅರಳಿ ಮರ ಹುಟ್ಟೈತೆ. ಸೊ ನೋಡೋಕ್ಕೆ ಮಾತ್ರ 2 ಕಣ್ಣು ಸಾಲದು, ಅಷ್ಟು ಚೆನ್ನಾಗಿದೆ. ಸೊ ಇದ್ರದ್ದು ಮತ್ತೆ August 4 ಜಾತ್ರೆ ಇದೆ. ಯಾರ್ಯಾರು ಈ ವಿಡಿಯೋ ಎಲ್ಲ ನೋಡ್ತಾ ಇದ್ದೀರಾ, ಮಿಸ್ ಮಾಡ್ದಲೇ ಇಂತಹ ಒಂದು ಒಳ್ಳೆ ಕಾರ್ಯಕ್ಕೆ ಬನ್ನಿ. ಹಾಗೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಈ ದೇವಸ್ಥಾನಕ್ಕೆ ನಾವೇನೇ ಅಂದ್ಕೊಂಡು ಬಂದ್ರೂ ನೆರವೇರುತ್ತೆ. ಆ ದೇವರಲ್ಲಿ ಅಷ್ಟು ಶಕ್ತಿ ಇದೆ. ಸೊ ನೆಕ್ಸ್ಟ್ August 4 ನಾನು ಸಿಗ್ತೀನಿ ವಿಡಿಯೋದಲ್ಲಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನಾನು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ.